ಮಿಶ್ರಲೋಹ ಅಲಾಯ್ ಗೊತ್ತಲ್ವಾ? ಎರಡು ಅಥವಾ ಹೆಚ್ಚಿನ ಲೋಹಗಳು ಒಂದರೊಂದು ಮಿಕ್ಸ್ ಆಗಿ ಒಂದು ಬೇಸ್ ಮೆಟಲ್ ಒಳಗಡೆ ಮಿಕ್ಸ್ ಆಗಿಬಿಟ್ಟು ಅಲಾಯ್ ಮಿಶ್ರಲೋಹ ಫಾರ್ಮೇಷನ್ ಆಗುತ್ತೆ. ಪಾದರಸ ಮರ್ಕ್ಯೂರಿನ ಮೆಟಲ್ ತಾನೆ, Hg ಹೈಡ್ರಾರ್ಜಿರಮ್ ಅಲ್ವಾ? ಈ ಪಾದರಸದ ಜೊತೆಗೆ ಯಾವುದಾದ್ರು ಬೇರೆ ಮೆಟಲ್ ಮಿಕ್ಸ್ ಆಗಿ ಅಲಾಯ್ ಫಾರ್ಮೇಷನ್ ಆದ್ರೆ ಅದನ್ನ ಅಮಾಲ್ಗಮ್ ಅಂತ ಕರೀತಾರೆ. ಈ ಮರ್ಕ್ಯೂರಿ ಪಾದರಸ ಎಲ್ಲಾ ಲೋಹದ ಜೊತೆ ಅಮಾಲ್ಗಮ್ ಫಾರ್ಮೇಷನ್ ಮಾಡಲ್ಲ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟು, ಕಬ್ಬಿಣದ ಜೊತೆಗೆ ಅಮಾಲ್ಗಮ್ ಫಾರ್ಮೇಷನ್ ಮಾಡಲ್ಲ. ಅದಕ್ಕೆ ಎಕ್ಸಾಂಪಲ್ ಕೇಳ್ತಾರೆ, ಅಮಾಲ್ಗಮ್ ಅಂದ್ರೇನು, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟು ಕೇಳ್ತಾರೆ, ಗೊತ್ತಿರಲಿ. ಐರನ್, ಟಂಗ್ಸ್ಟನ್, ಟೆಂಟಾಲಮ್, ಪ್ಲಾಟಿನಮ್ ಜೊತೆಗೆ ಕಬ್ಬಿಣ, ಟಂಗ್ಸ್ಟನ್ನು, ಟೆಂಟಾಲಮ್, ಪ್ಲಾಟಿನಮ್ ಜೊತೆಗೆ ಅಮಾಲ್ಗಮ್ ಫಾರ್ಮೇಷನ್ ಮಾಡೋದಿಲ್ಲ ಪಾದರಸ. ಮತ್ತೆ ಇನ್ನೊಂದು ಇಂಪಾರ್ಟೆಂಟು ಏನ್ ಗೊತ್ತಾ, ಈ ಪಾದರಸ ಮರ್ಕ್ಯೂರಿ ಒಳಗಡೆ ಒಂದು ಪೀಸ್ ಆಫ್ ಐರನ್ ಏನಾದ್ರು ಹಾಕಿದ್ರೆ ತೇಲುತ್ತಾ, ಮುಳುಗುತ್ತಾ, ಒಳಗಡೆ ಮಧ್ಯದಲ್ಲಿ ತೇಲುತ್ತಾ, ಬಾಟಮ್ ಹೋಗುತ್ತಾ, ಹೀಗೆಲ್ಲ ಕೇಳ್ತಾರೆ. ಡೆನ್ಸಿಟಿ ಆಫ್ ಮರ್ಕ್ಯೂರಿಗಿಂತ ಡೆನ್ಸಿಟಿ ಆಫ್ ಐರನ್ ಅಥವಾ ಸ್ಟೀಲ್ ಕಡಿಮೆ ಇರುತ್ತೆ. ಪಾದರಸದ ಒಳಗಡೆ ಕಬ್ಬಿಣದ ತುಂಡನ್ನ ಹಾಕಿದ್ರೆ ಫ್ಲೋಟ್ ಆಗುತ್ತೆ, ತೇಲುತ್ತೆ. ಒಂದು 13.535 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಡೆನ್ಸಿಟಿ ಮರ್ಕ್ಯೂರಿ ಪಾದರಸ ಹೊಂದಿದ್ರೆ 9.5 ಚೇಂಜ್ ಹೊಂದಿರುತ್ತೆ ಕಬ್ಬಿಣ. ಹಾಗಾಗಿ ಫ್ಲೋಟ್ ಆಗುತ್ತೆ, ಗೊತ್ತಿರಲಿ. ಪಾದರಸದ ಸಿಂಬಲ್ Hg ಆಗಿರುತ್ತೆ. ಸಂಜಯ್ ಸೈನ್ಸ್ ಫ್ಯಾಕ್ಟ್ರಿ ಫಾಲೋ ಮಾಡ್ಕೊಳ್ಳಿ, ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.